ಅಪಹರಿಸಿ ಬೆತ್ತಲುಗೊಳಿಸಿ ವಿಕೃತಿಯನ್ನ ಮೆರೆದಿದ್ದಾರೆ. ರೇಣುಕಾಸ್ವಾಮಿ ಪ್ರಕರಣದಂತೆ ಹಲ್ಲೆಗೂ ಮುನ್ನ ಕಿಡ್ನಾಪ್ ಅನ್ನ ಮಾಡಿದ್ರು. ಕಿಡ್ನಾಪ್ ಮಾಡಿ ನಂತರದಲ್ಲಿ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೇಸ್ನಂತೆ ಆಗುತ್ತೆ ಅಂತ ಹೇಳಿ ವಾರ್ನ್ ಮಾಡಿದ್ರಂತೆ ಮೊದಲು. ತದನಂತರದಲ್ಲಿ ಹಿಂಸೆಯನ್ನ ಕೊಟ್ಟಿದ್ದಾರೆ. ರಾಜಧಾನಿ ಬೆಂಗಳೂರಿನ ಹತ್ತಿರದಲ್ಲೇ ನಡೆದಿರುವಂತಹ ಕೃತ್ಯ ನಿಜಕ್ಕೂ ಕೂಡ ನಾಗರಿಕ ಸಮಾಜವೇ ಬೆಚ್ಚಿ ಬೀಳುವಂತಹ, ತಲೆ ತಗ್ಗಿಸುವಂತಹ ಹೀನಾಯವಾದ ಕೃತ್ಯ ನಡೆದಿದೆ. ಏನು ಈ ಹಿಂದೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಏನು ಪ್ರಕರಣವನ್ನ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನ ನಡೆಸಿತ್ತು. ನಟಿ ಪವಿತ್ರ ಗೌಡ ಹಾಗೇನೆ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಏನು ಮೇಲೆ ಹಲ್ಲೆ ನಡೆದಿತ್ತು. ನಂತರದಲ್ಲಿ ಕೊಲೆ ಕೂಡ ಆಗೋಗಿತ್ತು. ಅದೇ ಮಾದರಿಯಲ್ಲಿ ಮತ್ತೊಂದು ಹಲ್ಲೆ ಪ್ರಕರಣ ನಡೆದಿದೆ. ಸುಮಾರು 8 ರಿಂದ 10 ಜನ ಇರುವಂತಹ ಪುಂಡರ ಗ್ಯಾಂಗ್ ಒಂದು ವ್ಯಕ್ತಿಯೊಬ್ಬನನ್ನ ಅಪಹರಿಸಿ ಹಲ್ಲೆಯನ್ನ ಮಾಡಿದ್ದಾರೆ. ನಗರದ ಸನಿಹದಲ್ಲೇ ನಡೆದಿರುವಂತಹ ಘಟನೆ ಇದು. ಕಾಲೇಜ್ ಗ್ಯಾಂಗ್ ನಿಂದ ನಡೆದಿರುವಂತಹ ಕೃತ್ಯ. ನಾಗರಿಕ ಸಮಾಜ ನಿಜಕ್ಕೂ ಕೂಡ ತಲೆ ತಗ್ಗಿಸುವಂತಹ ಕೃತ್ಯ. ಅಮಾನವೀಯವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ. 8 ರಿಂದ 10 ಜನ ಇರುವಂತಹ ಟೀಮ್ ಈ ಒಂದು ಹಲ್ಲೆಯನ್ನ ನಡೆಸಿದೆ. ಸೋಲದೇವನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಆಘಾತಕಾರಿಯಾದಂತಹ ಕೃತ್ಯ ನಡೆದಿದೆ. ಜೂನ್ 30ರಂದು ಮಧ್ಯಾಹ್ನ 2:30ಕ್ಕೆ ಗ್ಯಾಂಗ್ ನಿಂದ ವಿಕೃತಿ ನಡೆದಿತ್ತಂತೆ. ಅವತ್ತು ನಡೆದಿದ್ದು ಇವಾಗ ಬೆಳಕಿಗೆ ಬಂದಿದೆ. ಯುವತಿ ಮುಂದೆಯೇ ಯುವಕನನ್ನ ಬೆತ್ತಲು ಮಾಡಿ ಕ್ರೌರ್ಯವನ್ನ ಮೆರೆದಿದ್ದಾರೆ. ಆ ವ್ಯಕ್ತಿಯ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಅಲ್ಲದೆ ಏನು ಆರೋಪಿಗಳು ಈ ರೀತಿಯಲ್ಲಿ ಕೃತ್ಯವನ್ನ ನಡೆಸಿದ್ದಾರೆ, ಅದನ್ನ ವಿಡಿಯೋ ಕೂಡ ಚಿತ್ರೀಕರಿಸಿಕೊಂಡಿದ್ದಾರೆ. ಅಲ್ಲೇ ಹತ್ತಿರದಲ್ಲಿ ಚಿತ್ರೀಕರಿಸಿರುವಂತಹ ವಿಡಿಯೋ ಇದು. ಅವರೇ ಹಲ್ಲೆಯನ್ನ ನಡೆಸ್ತಾ ಅವರ ಟೀಮಿನ ಇನ್ನೊಬ್ಬ ಸದಸ್ಯ ಅದನ್ನ ರೆಕಾರ್ಡ್ ಕೂಡ ಮಾಡಿದ್ದಾರೆ. ನೋಡಿ ಎಂತ ವಿಕೃತ ಮನಸ್ಥಿತಿ ಇರಬೇಕು ಅಂತ ಹೇಳಿ. ಆ ಯುವತಿ ಗೈಡ್ ಮಾಡ್ತಾ ಇದ್ದಾಳೆ, ಏನು ಎತ್ತ ಹೇಗೆ ಅಂತ ಗೈಡ್ ಮಾಡ್ತಾ ಇದ್ದಾಳೆ. ನೋಡಿ ಏನು ಸಂವಾದವನ್ನ ನಡೆಸ್ತಾ ಇದ್ದಾಳೆ. ಒಂದ್ ರೀತಿಯಲ್ಲಿ ಪೈಶಾಚಿಕವಾದಂತಹ ವರ್ತನೆ ಇದು. ಏನೇ ಇದ್ರೂ ಕೂಡ ಮಾತಿನಲ್ಲಿ ಬಗೆಹರಿಸಿಕೊಳ್ಬೇಕು. ಯಾಕೆ ಇಷ್ಟೊಂದು ಹಲ್ಲೆಯನ್ನ ನಡೆಸಬೇಕು? ಅಪಹರಿಸಿ ಅವರನ್ನ ಕಿಡ್ನಾಪ್ ಮಾಡಿ ಅಲ್ಲಿ ಅವರನ್ನ ಥಳಿಸಿ ವಿವಸ್ತ್ರಗೊಳಿಸಿ ಏನಿದು? ಏನಾಗಿದೆ ನಿಜಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾರಿಗೂ ಕೂಡ ಪೊಲೀಸರದ್ದು ಕಾನೂನಿಂದು ಯಾವ್ರದ್ದು ಭಯನೇ ಇಲ್ವಾ? ಏನ್ ಕತೆ ಗೊತ್ತಾಗೋಲ್ಲ. ಇನ್ಮೇಲೆ ಅವರದ್ದು ಸಂಸ್ಕಾರ ಕೂಡ ಅದು ಯಾವ ರೀತಿಯಲ್ಲಿ ಸಂಸ್ಕಾರವಂತರಾಗಿರ್ತಾರೋ, ಸಂಸ್ಕಾರವನ್ನ ಕೊಟ್ಟು ಬೆಳೆಸಿರ್ತಾರೋ ಮನೆಯಲ್ಲಿ. ಈ ಮಕ್ಕಳು ಮಾತ್ರವೇ ಅಲ್ಲ, ಪುಂಡರು ಮಾತ್ರವೇ ಅಲ್ಲ, ಪುಂಡ್ರನ್ನ ಹೆತ್ತವರು ಕೂಡ ತಲೆ ತಗ್ಗಿಸಬೇಕಾದಂತಹ ಘಟನೆ. ಅವರು ಕೂಡ ಆನ್ಸರೇಬಲ್. ನಿಮ್ಮ ಮಕ್ಕಳನ್ನ ಇದೇ ರೀತಿ ನಾವು ಬೆಳೆಸಿರೋದು, ಸಮಾಜಕ್ಕೆ ನೀವು ಏನನ್ನ ಕೊಡ್ತಾ ಇದ್ದೀರಿ? ಯಾವ ರೀತಿಯ ಪ್ರಜೆಗಳನ್ನ ಸಮಾಜಕ್ಕೆ ರೆಡಿ ಮಾಡಿ ಕೊಡ್ತಾ ಇದ್ದೀರಿ? ಒಂದು ಸಂಸ್ಕಾರವನ್ನ ಕೊಟ್ರೆ ಖಂಡಿತಕ್ಕೂ ಕೂಡ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇರಲಿಲ್ಲ, ನಡೆಯೋದು ಇಲ್ಲ ಸಮಾಜದಲ್ಲಿ. ಯಾಕೆಂದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ವಿವೇಚನೆ ಮಾಡುವಂತಹ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ಬೇಕು. ಅದು ಬಿಟ್ಟು ವಿವೇಚನಾ ಶೂನ್ಯರಾಗಿ ಈ ರೀತಿಯಾದಂತಹ ವರ್ತನೆಯನ್ನ ನಡೆಸಿದ್ರೆ ಕಂಡಲ್ಲಿ ಕೈಗೆ ಸಿಕ್ಕವರನ್ನ ಹಲ್ಲೆ ಮಾಡೋದು, ಹತ್ಯೆ ಮಾಡೋದು, ಈ ರೀತಿಯಾದಂತಹ ಘಟನೆಗಳು ವಿವಸ್ತ್ರಗೊಳಿಸುವಂತದ್ದು ಏನಿದು? ಸಭ್ಯತೆನಾ ಇದು? ಸಭ್ಯರು ಮಾಡುವಂತಹ ಕೆಲಸನಾ ಇದು? ಏನೋ ಮೆಸೇಜ್ ಅನ್ನ ಕಳಿಸಿದ್ರು, ಸಂದೇಶವನ್ನ ಕಳಿಸಿದ್ರು ಇರಬಹುದು, ಅವರದ್ದು ತಪ್ಪಿರಬಹುದು. ಕಾನೂನಿಗೆ ಒಪ್ಪಿಸಿದ್ರೆ, ಕಾನೂನ ಕೈಗೆ ಒಪ್ಪಿಸಿದ್ರೆ ಅವರು ನೋಡ್ಕೊಳ್ತಾರೆ. ಅದು ಬಿಟ್ಟು ಕಾನೂನನ್ನ ತಮ್ಮ ಕೈಗೆ ತೆಗೆದುಕೊಂಡು ಯಾಕೆ ಅವರ ಮೇಲೆ ಈ ರೀತಿಯಾದಂತಹ ಹಲ್ಲೆಯನ್ನ ಮಾಡಬೇಕು ಅಂತ ಹೇಳಿ. ರೇಣುಕಾ ಸ್ವಾಮಿ ಕೇಸು A1 A345 ಕ್ರೌರ್ಯ ಮೆರೆದಂತಹ ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಬೆತ್ತಲೆಗೊಳಿಸಿದ ಹೇಮಂತ್, ಯಶವಂತ್, ಶಿವಶಂಕರ್ ಹಾಗೇನೆ ಶಶಾಂಕ್ ಹಾಗೂ ಸೂತ್ರಧಾರಿ ಯುವತಿ ಪೊಲೀಸರ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅವರನ್ನ ಬಿಡ್ರೋ ಅಣ್ಣ ಅಂತ ಹೇಳಿದ್ರು ಕೇಳದೆ ಯುವಕನನ್ನ ಥಳಿಸಿದ್ದಾರೆ. ಇನ್ನುಳಿದ ವ್ಯಕ್ತಿಗಳನ್ನು ಕೂಡ ಬಂಧಿಸಿದ್ದಾರೆ. ನಿಜ ಒಪ್ಕೋ. ನಿಜ ಒಪ್ಕೋ. ಒಪ್ಕೊಳ್ಳಿಲ್ಲ
ನಿಜ ಒಪ್ಕೋ ಮಿಂಟು ಬೇಡ ತಾಳು ನಿಜ ಒಪ್ಕೋ ಮಿಂಟು ಬೇಡ ಮಿಂಟು